ಬಂಧುಗಳೇ ನಮಸ್ಕಾರ. ನಿಮ್ಗಲ್ಲೇ ಗೊತ್ತಿದೆ, ಇವತ್ತು ನಾವು ಬಾಗಲಕೋಟೆ ಉಪಚುನಾವಣೆಯ ಪ್ರಚಾರ ನಿಮಿತ್ತ ಇವತ್ತು ಬಾಗಲಕೋಟೆಗೆ ಬಂದಿದ್ದೀವಿ. ನಾವು ನಿಂತಿರುವಂಥ ಸ್ಥಳ ಇದು ಜಿಲ್ಲಾ ಮಾರ್ಕೆಟ್, ಬಾಗಲಕೋಟೆಯ ಜಿಲ್ಲೆಯ ಹಳೆ ಮಾರ್ಕೆಟ್ ಅಂತ ಕರೀತಾರೆ. ಆದರೆ ಇಲ್ಲಿ ನಿಜವಾಗ್ಲೂ ವ್ಯಾಪಾರಸ್ಥರಿದ್ದಾರೆ, ಇಲ್ಲಿ ಖರೀದಿ ಮಾಡೋದಕ್ಕೆ ಜನರು ಸಹ ಬರ್ತಾ ಇದ್ದಾರೆ. ಆದರೆ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಬೋದು. ಬಿಸಿಲು ರವ ಅಂತ ಹೊಡಿತಾ ಇದೆ. ಈ ರವ ಬಿಸಿಲಲ್ಲೂ ಜನ ಯಾಕೆಂದರೆ ಖರೀದಿ ಮಾಡಲೇಬೇಕು, ಬರ್ತಾರೆ. ಆದರೆ ಯಾಕೆ ಜಿಲ್ಲಾಡಳಿತಕ್ಕೆ ಈ ಮಾರ್ಕೆಟ್ ಬಗ್ಗೆ, ಇಲ್ಲಿ ಬರುವಂಥ ಜನರ ಬಗ್ಗೆ ಏನು ನಿರಾಶಾದಾಯಕನ, ಅಥವಾ ಇಲ್ಲಿ ಜನ ವ್ಯಾಪಾರಸ್ಥರು ಪಾಪ ಅವ್ರು ತರುವಂಥ ಏನು ಬೆಳೆಗಳು ನೋಡ್ಬೋದು, ಇದೆಲ್ಲ ಒಂದು ಗಂಟೆ ಬಿಟ್ಟರೆ ಬಾಡೋಗ್ಬಿಡುತ್ತೆ ಎಲ್ಲ. ಇವ್ರಿಗೆ ಯಾಕೆ ಒಂದು ಸೂರನ್ನು ಕಲ್ಪಿಸಿಕೊಡುವಂಥ ಕೆಲಸಗಳನ್ನು ರಾಜಕಾರಣಿಗಳು ಏನಿವತ್ತು ಹೇಳ್ತಾ ಇದ್ದಾರಲ್ಲ, ಅನುಕಂಪದ ಮೇಲೆ ಮತ ಕೇಳ್ತಾ ಇರುವಂಥ ಎರಡೂ ಪಕ್ಷಗಳು, ಆಡಳಿತ ನಡೆಸ್ತಾ ಇದ್ದಂಥ ಇಲ್ಲಿ ಕಾಂಗ್ರೆಸ್ಸು ಅಥವಾ ಗೆಲ್ತಾ ಇದ್ದಂತಹ ಬಿಜೆಪಿ ಪಕ್ಷ, ಎರಡೂ ಪಕ್ಷದ ನಾಯಕರುಗಳಿಗೆ, ಇವ್ರಿಗೆ ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಒಂದು ಸೂರನ್ನು ಕಲ್ಪಿಸ್ಕೊಡ್ಬೇಕು. ಬರುವಂಥ ಗ್ರಾಹಕರಿಗೆ ಇಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕು, ತರುವಂಥದ್ದು. ಯಾಕೆಂದ್ರೆ ಇವತ್ತು ಇವೆಲ್ಲ ತರಕಾರಿಗಳು, ಬರೀ ತರಕಾರಿ ಮಾರ್ಕೆಟ್ ಅಲ್ಲ ಇದು. 2 ಗಂಟೆ 3 ಗಂಟೆ ಇಟ್ಟರೆ ಬಿಸಿಲಿಗೆ ಎಲ್ಲ ಬಾಡೋಗುತ್ತೆ, ಎಲ್ಲ ಹಾಳಾಗುತ್ತೆ. ಆದರೂ ಇವ್ರಿಗೆ ಯಾಕೆ ಇದನ್ನ ನೆರಳನ್ನ ಕೊಡಿಸ್ಬೇಕು ಅನ್ನುವಂತಹ ಯೋಚನೆಗಳನ್ನ ಮಾಡಿಲ್ಲ. ಇದು ಏನಂದ್ರೆ ರೂಪ್ ಬೇಕೇ ಬೇಕಿತ್ತು ಇಲ್ಲಿಗೆ, ಏನೋ ಒಂದು ಸೂರು ಅಂತ ಕರಿತೀವಿ, ಮೇಲ್ಗಡೆ ಚಾವಣಿಯನ್ನ ಹಾಕಲೇಬೇಕಿತ್ತು. ಆದರೆ ಇದನ್ನ ಹಾಕುವಂತಹ ಕೆಲಸಗಳು ಇಲ್ಲಿ ಯಾಕೆ ಆಗಿಲ್ಲ ಅನ್ನೋದನ್ನ ನಾವು ಇವ್ರ ಹತ್ರ ಮಾರ್ಕೆಟ್ ಅಲ್ಲಿ ಕೇಳಬೇಕು, ವ್ಯಾಪಾರಸ್ಥರ ಹತ್ರ ಕೇಳೋಣ. ಮತ್ತೆ ಜನರು ಇಲ್ಲೇನು ವ್ಯಾಪಾರ ಮಾಡೋದಕ್ಕೆ ಬರ್ತಾರೆ ಅವ್ರಗಳ ಹತ್ರ ತಿಳ್ಕೊಳ್ಳೋಣ. ವಾರಕ್ಕೊಂದ್ಸಲಿ ಬರ್ತಾರಾ, ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬರ್ತಾರೆ, ಮತ್ತೆ ಅವ್ರಿಗೆ ಬೇಕು ಅನ್ಸಿಲ್ವಾ? ಆದ್ರೆ ಇಲ್ಲ ಅಂದ್ರೆ ಇಲ್ಲೇನಾದ್ರೂ ಒಂದು ಗೋಲ್ಮಾಲ್ ಆಗಿ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಮಾಡಿ, ಇದರಲ್ಲಿ ಏನಾದ್ರು ಭ್ರಷ್ಟಾಚಾರ ನಡೆದಿದ್ಯಾ, ಈ ಹೆಸರಲ್ಲಿ ಏನಾದ್ರು ದುಡ್ಡು ಹೋಗಿದ್ಯಾ ಅನ್ನೋಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿರುವಂತ ವ್ಯಾಪಾರಸ್ಥರ ಹತ್ರ ಮಾತಾಡೋಣ. ಯಾಕೆ ಇಲ್ಲಿ ರೂಪ್ಗಳೆಲ್ಲ ಹಾಕಿಲ್ಲ ಅಂತ ಹೇಳಿ ಕೇಳುವಂತ ಕೆಲಸವನ್ನ ನಾವು ಮಾಡೋಣ. ಈ ಮಾರ್ಕೆಟ್ ಬಗ್ಗೆ ಹೇಳಿ, ಯಾಕೆ ಇಲ್ಲಿ ಮೇಲ್ಗಡೆ ಚಾವಣಿ ಹಾಕಿಲ್ಲ? ಕೇಳೋಣ ಬರ್ರಿ. ನಾವು ಹೇಳಿದ್ ಕೇಳಿಸ್ಕೊಂಡ್ರೆ ಅಲ್ವಾ? ಹೇಳಿ, ಯಾಕೆ ಇದಾಗಿಲ್ಲ? ಯಾಕೆ ಆಗಿಲ್ಲ ಅಂದ್ರೆ ಮುಳುಗಡೆ ಐತಿ, ಇಲ್ಲಿ ಮಾಡಕ್ ಸಾಧ್ಯ ಇಲ್ಲ ಅವರು. ಕೇಳ್ತಿಲ್ರಿ, ಬೇಕಾದ್ರೆ ನಾವು ಮಾಡ್ಬೋದು, ಆದ್ರೂ ಮಾಡಕ್ ತಯಾರಿಲ್ಲ. ಯಾಕೆ ಮುಳುಗಡೆ ಜಾಗ ಏನು ಮಾಡಕ್ ಸಾಧ್ಯ ಇಲ್ಲ ಅವರು. ಮುಳುಗಡೆ ಆಗುತ್ತೆ ಅಂತ ನೀವು ಹೇಳೋದು? ಮುಳುಗಡೆ ಆಗಿದ್ದ ಜಾಗ ಇದು. ಮುಳುಗಡೆ ಆಗಿ ಜಾಗ ಆಗಿದಾಗ ಏನು ಮಾಡಕ್ ಸಾಧ್ಯ ಇಲ್ಲ. ಬೇಕಾದ್ರೆ ನೀವು ಬೇರೆ ಮಾರ್ಕೆಟ್ ತಯಾರು ಮಾಡಿದ್ದು 200 ಎಕರೆ ತಗೋತಾರಂತೆ, ಅಲ್ಲಿ ಶಿಫ್ಟ್ ಮಾಡ್ಕೊಡ್ತೇವೆ. ತಗೊಂಡಿದಾರ, ಇನ್ನು ತಗೊಂಡಾರ. ಆಯ್ತು, ಮುಳುಗಡೆ ಜಾಗ ಈಗ ವ್ಯಾಪಾರ ಮಾಡ್ತಾ ಇದ್ರೆ, ಜನ ಬದುಕ್ತಾ ಇದಾರೆ, ಇದೆಲ್ಲ ನಡೀತಾ ಇದೆಯಲ್ಲ. ಈಗ ಟೆಂಪ್ರರಿ ಆಗಿ ನಿಮ್ಗೆ ಏನೋ ಒಂದು ಬಿಸಿಲು ಇದೆ, ಈಗ ಬೇಸಿಗೆಯಲ್ಲಿ ತುಂಬಾ ಕಷ್ಟ ಆಯ್ತು. ಮತ್ತೆ ಯಾಕೆ ನಿಮ್ಮ ಶಾಸಕರು ಇದ್ರೆ ಹಿಂದೆ ಎಲ್ಲ ಕೇಳಿ ಇವಾಗ ನೀವು ಮುಳುಗಡೆ ಆಗುತ್ತೆ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲೇ ಬಂದು 5 ವರ್ಷ. 5 ವರ್ಷದಿಂದ ಯಾಕೆ ಮಾಡಿಲ್ಲ ಅವ್ರು ಮಾಡ್ಬೇಕು? ನಾವು ಹೇಳಿ ಮುಳುಗಡೆ ಆಗುತ್ತೆ ಅಂತ ಇವಾಗ ಹೇಳ್ತಾ ಇದ್ದೀರಾ. 5 ವರ್ಷದಿಂದ ರೈತರಿಗೆ ನೀವು ಪ್ರಶ್ನೆ ಯಾವತ್ತಾರು ಮಾಡಿದ್ದೀರಾ, ಕೇಳಿದ್ದೀರಾ? ಏನಂತಾರೆ? ಈಗ ಸರ್ ಏನಾಗಿದೆ ಅಲ್ಲಿ, ಮುಳುಗಡೆ ಆಗಿದೆ. ಇಲ್ಲ ಒಂದು ವಿಷಯ ಹೇಳ್ತೀನಿ. ಮುಳುಗಡೆ ಆಗಿದೆ, ಇದು ಏರಿಯಾ ಪೂರ ಮುಳುಗಡೆ ಏರಿಯಾ ಇದೆ. ಅದಕ್ಕೆ ಏನ್ ಮಾಡಿದ್ದಾರೆ, ಇವ್ರಿಗೆ ಹೊಸದಾಗಿ ಬೇರೆ ಕಡೆ ಪ್ಲಾಟ್ ಕೊಟ್ಟು ಇದನ್ನ ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಅದ್ರ ವಿಷಯ ಅವ್ರು ಪೂರ ಕೇಳಿ ಅದಕ್ಕೆ ನಾವು ಎಲ್ಲ ಹೇಳಿ, ಆದ್ರೆ ಅವ್ರು ಸಾಧನೆ ಮಾಡಕ್ಕೆ ಹೂ ಅಂತಾರ ಕುದತಾರ, ಹೂ ಅಂತ ಕುದತಾರ. 10 ರೂಪಾಯಿ ಹೋಗ್ತಾರೆ, ಕಳಾಕ್ ಬಿಟ್ಟುಬಿಡೋರು. ಯಾರು ಬಿಟ್ಟುಬಿಟ್ಟು ಏನಕ್ಕೆ 10 ರೂಪಾಯಿ ಇಸ್ಕೋತಾರ? ಜಾಗಕ್ಕೆ 10 ರೂಪಾಯಿ. ಮುಳುಗಡೆ ಆಗೈತಿ, ಮತ್ ಮುಳುಗಡೆ ಆಗೈತಲ್ಲ, ಮುಳುಗಡೆ ಆಗೈತೆ. ಅವ್ರು ಕೇಳಬಾರ್ದು, ಕೇಳತ್ತಾರ. ಚೀಟಿ ಕೊಡ್ತಾರಾ? ಚೀಟಿ ಕೊಡ್ತಾರೆ 10 ರೂಪಾಯಿ. ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಮತ್ತೆ ಹಂಗಿದ್ರ. ಈಗ ಹಣ ಇಸ್ಕೊತಾರೆ ಅಂದ್ಮೇಲೆ ಅದನ್ನ ಡೆವಲಪ್ ಮಾಡ್ಬೇಕು, ಅದವ್ರ ಕೆಲಸ. ಹೌದು, ನಿಮ್ಮ ಹತ್ರ ರೊಕ್ಕನು ಇಸ್ಕೊಂಡು ಆಯ್ತು, ಮುಳುಗಡೆ ಆಗ್ಲಿ. ಈಗ ಮೇಲೆ ಚಾವಣಿ ಹಾಕ್ಬೇಕಲ್ಲ, ಏನ್ ಹಾಕ್ಯಾರ, ಕೊಡ್ನಿರೋದು ಹೇಳ್ತಾರಲ್ರಿ. ನೀರಿಲ್ಲ. ನೀರಿನ ಶೌಚಾಲಯ ಇದೆ. ಖಾತೆ ಇರ್ಸ್ಕೋತಾರ. ಆಯ್ತು, ಬಂದ್ ಇವರೇ ಮಾತಾಡ್ತಾರಲ್ಲ. ಹಾಗಾದ್ರೆ ಹೇಳಿ, ನೀವು ನಿಮಗೆಲ್ಲ ಇಲ್ಲಿ ಶೌಚಾಲಯ ಎಲ್ಲ ಸಿಗುತ್ತಾ ಫ್ರೀಯಾಗಿ? ಎಷ್ಟು ಕೊಡ್ಬೇಕು? ಕುಡಿ ನೀರೋದು ನಿಮ್ಮ ಇದ್ರ ಜಕಾತಿ ಟಿಕೆಟ್ ತಗೋತಾರ ದಿನ 10 ರೂಪಾಯಿ. ನೀವು ಅದು ಕೊಟ್ಟಾಗ ಅವ್ರನ್ನ ಕೇಳಿಲ್ವಾ, ನೀರಿನ ವ್ಯವಸ್ಥೆ ಮಾಡಿ ಶೌಚಾಲಯ ಫ್ರೀ ಮಾಡ್ಕೊಡಿ ಅಂತ ಕೇಳಿಲ್ವಾ ನೀವು? ಅವ್ರು ಯಾರು ಬರೋದು ಕಲೆಕ್ಷನ್ಗೆ? ಬಾಬಾ ಅಲ್ಲೇ ಅವನು ಹಿಡ್ಕೊಂಡು ಅವನ ಹತ್ರ ಅವನೇ ಬಾಬಾ ನೀವು ಯಾರು
ಏನ್ ಕಲೆಕ್ಷನ್ ಇದು? ಏನೇನು ಸೌಲಭ್ಯ ಕೊಡ್ತಾ ಇದ್ದೀರಾ ಇವ್ರಿಗೆ? ಇವ್ರಿಗೆಲ್ಲ ಏನ್ ಸೌಲಭ್ಯಗಳು ಕೊಡ್ತಾ ಇದ್ದೀರಾ? ಅಲ್ಲ ನೀವ್ ಹೇಳ್ಬೇಕು. ದುಡ್ಡು ಕಲೆಕ್ಷನ್ ನೀವು ಏನು ಕಲೆಕ್ಟ್ ಮಾಡ್ತೀರಿ? ಏನು ದುಡ್ಡು ಕಲೆಕ್ಷನ್ ಮಾಡ್ತಾರೆ ನೀವು. ಯಾರು ನೀವು? ಏನ್ ಕೆಲಸ? ಐಡಿ ಕಾರ್ಡ್ ಇಲ್ಲಿ ಮನ್ಯಾಗ ಐತೆ. ಮತ್ತೀಗ ಕೊಡ್ಬೇಡ್ರ ವಾಪಸ್ ಕೊಟ್ಟು. ಅವ್ರು ಯಾರು ಅಂತ ಗೊತ್ತಿಲ್ಲ, ಹೆಂಗ್ ಕೊಡ್ತೀರಾ? ಅವ್ರು ಯಾರು ಅಂತ ಗೊತ್ತಿಲ್ಲ, ಹೆಂಗ್ ಕೊಡಕ್ಕಾಗುತ್ತೆ ರೊಕ್ಕ? ನೀವು ಅದಕ್ಕೆ ಇಲ್ಲ ಮಾಡ್ತಾರ ರಸೀದಿ ಕೊಡ್ತೀಯಾ? ಅಲ್ಲ, ನಾವು ಕೇಳ್ತಾ ಇರೋದು ಮೇಲ್ಗಡೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ. ಆಯ್ತಾ? ಪಾಪ ಬಿಸಿಲಲ್ಲಿ ಕೂತ್ಕೊಂಡಿದಾರ ಅವರು, ಒದ್ದಾಡ್ತಾ ಇದಾರ. ಇನ್ನೊಂದು ಅರ್ಧ ಗಂಟೆ ಆದ್ರೆ ಒಣಗೋಗ್ಬಿಡುತ್ತಲ್ಲ. ನೀರೆಲ್ಲೈತೆ? ಏ ಅಣ್ಣ ಸುಮ್ನೆ ಇರ್ಬೇಕು. ಮಾತಾಡ್ತಾ ಇಲ್ವಾ? ಇಷ್ಟು ಏನ್ ಮಾಡ್ತಿದ್ದೀರಿ ನೀವು? ಈಗ ಅವ್ರ ನೀರಿಲ್ಲ ಅಂತವ್ರೆ, ಶೌಚಾಲಯ ಇಲ್ಲ ಅಂತವ್ರೆ. ಕಾಸು ಕಲೆಕ್ಷನ್ ಮಾಡಬೇಡ, ನೀನು ನಿಲ್ಸ್ಬಿಡು, ಮಾಡಬೇಡ. ಏನ್ ಕೊಟ್ಟಿದ್ಯಾ ಸೌಲಭ್ಯ ಇಲ್ಲಿ? ಹಾ ಟೆಂಡರ್ ಆಗಿದೆ, ಅದನ್ನ ಹೇಳ. ಕೇಳ್ತಾ ಇರೋದು ಟೆಂಡರ್ ಆಗೈತಲ್ಲ, ಟೆಂಡರ್ ಏನಂತ ಆಗೈತೆ? ಟೆಂಡರ್ ಏನಂತ ಆಗಿದೆ? ಅದಕ್ಕೆ ನಾನು ಹೇಳ್ತಾ ಇದ್ದೀವಲ್ಲ, ಮಾಲಕ್ಕೆ ಫೋನ್ ಮಾಡು, ಕೇಳ್ತೀನಿ ನಾವು. ಹಾ ನಾನೇ ಕೇಳಿದ. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಐತಲ್ರಪ್ಪ ಇಲ್ಲಿ? ಕುಡಿಯೋ ನೀರಿನ ವ್ಯವಸ್ಥೆ ಐತಲ್ರವ? ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡೋರ? ಶೌಚಾಲಯ ಆಯ್ತಾ? ಅದಕ್ಕೆ ದುಡ್ಡು ಕೊಡ್ಬೇಕು. ಕಂಫರ್ಟಬಲ್ ಇಲ್ಲ. ಅದು ಹೆಣ್ಮಕ್ಳು ಹೇಳಿದ್ರು ಪಾಪ, ಅದಕ್ಕೆ ಶೌಚಾಲಯ ಇಲ್ಲ ಅಂತೇಳಿ ಅದಕ್ಕೆ ಕೇಳಕ್ ಬಂದ್ವಿ ನಾವು. ದುಡ್ಡು ತಗೋತಾರೆ, ಫ್ರೀ ಮಾಡ್ಬೇಕದು. ಹಾ ನೀನು ವಸೂಲಿ ಮಾಡಕ್ ಬಂದಿದ್ಯಲ್ಲ, ಅದಕ್ಕೆ ನೀನೇನೋ ಮಾಲೀಕ ಬಂದ್ರೆ ಮಾಲೀಕನೇ ಕೇಳ್ತಿದ್ದೆ. ನಗರಸಭೆ ಅಂತ ಹೇಳೋದು, ಆಮೇಲೆ ಟೆಂಡರ್ ಮಾಡ್ಕೊಳ್ಳೋದು. ಟೆಂಡರ್ ಅಲ್ಲಿ ಏನೇನೈತೆ? ನೀನು ಇಲ್ಲೆಲ್ಲ ಅಭಿವೃದ್ಧಿ ಸೌಕರ್ಯ ಮಾಡಿದ್ಮೇಲೆ ನೀನು ಟೆಂಡರ್ ಕಲೆಕ್ಷನ್ ಮಾಡಬೇಕು. ಹೌದೌದು, ಡೈಲಿನೇ. ಅಲ್ಲ ಹೋಗ್ಲಿ ಪಾಪ, ಕುಡಿಯೋದ್ರಿಂದ ಟೈಲೆಟ್ ಹೋಗ್ಲಿ. ಬಿಸಿಲಿಗಾರ ಏನಾರ ಮಾಡ್ಬೇಕಲ್ಲ, ಮಳೆಗೆ ಬಿಸಿಲಿಗೆ. ಇದು ಬಂಧುಗಳೇ, ಇವತ್ತೇನು ನಾವು ನಿಂತಿರುವಂತ ಸ್ಥಳ ಇದು ಬಾಗಲಕೋಟೆ ಜಿಲ್ಲೆ ಮಾರ್ಕೆಟ್, ಅಂದ್ರೆ ಮುಳುಗಡೆ ಸ್ಥಳ ಅಂತ ನಗರ ಇಲ್ಲಿರುವಂತ ನಗರ ಪಾಲಿಕೆ ಹೇಳಿರುವಂತದ್ದು. ಪಾಪ ರೈತರು ಆದ್ರೆ ಇಲ್ಲಿ ಬರ್ತಾನೆ ಯಾರ್ಯಾರು ವ್ಯಾಪಾರಸ್ಥರಿದ್ದಾರೆ ಅವ್ರ ಹತ್ರ 10 ರೂಪಾಯಿ ದಿನ ವಸೂಲಿ ಮಾಡ್ತಾರೆ. ಆದ್ರೆ ಇವ್ರು ಕೊಡಬೇಕಾಗಿರೋಂತ ಮೂಲಭೂತ ಸೌಕರ್ಯಗಳು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಇನ್ನೊಂದು ಶೌಚಾಲಯ. ಇರ್ಬೇಕು ಸೈಲೆಂಟ್ ಆಗಿ. ಅವ್ರು ಹೇಳ್ತಾವ್ರೆ ಕುಡಿಯೋ ನೀರಿನ ನಳ ಇಟ್ಟಿದ್ಯಾ? ಮಾರ್ಕೆಟ್ ಅಲ್ಲಿ ದುಡ್ಡು ಕೊಡೋರು ಹೇಳ್ತಾರಪ್ಪ, ದಿವಸ 10 ರೂಪಾಯಿ ಕೊಡ್ತಾರಲ್ಲ, ಅವ್ರು ಹೇಳ್ತಿದಾರ. ಪ್ರತಿದಿನ ವ್ಯಾಪಾರಸ್ಥರ 10 ರೂಪಾಯಿ ವಸೂಲಿ ಮಾಡುವಂತಹ ಒಂದು ಟೆಂಡರ್ ಆಗಿದೆ. ಆ ಟೆಂಡರ್ ಅಲ್ಲಿ ಏನೇನಿದೆ ಮಾನದಂಡಗಳು, ಅದ್ರದ್ದೆಲ್ಲಾದ್ರೂ ಒಂದು ಫಲಕ ಹಾಕಿರ್ಬೇಕು. ಈ ಮಾರ್ಕೆಟ್ ನಡೆಸ್ತಾ ಇರುವಂತದ್ದು ಗುತ್ತಿಗೆ ಆಧಾರದ ಮೇಲೆ 10 ರೂಪಾಯಿ ಇಲ್ಲಿನ ವ್ಯಾಪಾರಸ್ಥರು ಕೊಡಬೇಕು. ಅವ್ರಿಗೆ ಯಾವ್ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂಥದ್ದು ಇರಬೇಕು. ಆ ಮೂಲಭೂತ ಸೌಕರ್ಯಗಳೆಲ್ಲ ಕಲ್ಪಿಸಿದ ಮೇಲೆ ಇವರು 10 ರೂಪಾಯಿ ವಸೂಲಿ ಮಾಡೋದ್ರಲ್ಲಿ ಒಂದು ರೀತಿಯಾದಂತಹ ಪಾರದರ್ಶಕತೆ ಬರ್ಬೋದು. ಆದ್ರೆ ಯಾವ್ದು ಇಲ್ಲ ನೋಡ್ಬೋದು. ಈ ಭಾಗ ಅದರಲ್ಲೂ ಹೆಚ್ಚು ಉತ್ತರ ಕರ್ನಾಟಕ ಭಾಗಗಳಲ್ಲಿ, ಈ ಬಾಗಲಕೋಟೆ ಅನ್ನೋ ಪ್ರದೇಶದಲ್ಲೇನೆ ಯಾವ ರೀತಿ ಬಿಸಿಲು ರಾಚ್ತಾ ಇದೆ, ನಾವು ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅಷ್ಟು ಕಾಲು ಸುಡ್ತೋ ಅಂತ ಇದಿದೆ. ಆದ್ರೆ ದಿನನಿತ್ಯ ಪಾಪ ಇಲ್ಲಿ ವ್ಯಾಪಾರ ಮಾಡೋದಂತರು ಈ ಬಿಸಿಲಲ್ಲೇ ಮಾಡ್ತಾ ಇದಾರೆ. ಅವ್ರ ಹತ್ರ ಬಂದು ಇವರು ಬರೀ ದಗಲ್ಬಾಜಿಗಳನ್ನ ಮಾಡ್ಕೊಂಡು ವಸೂಲಿ ಮಾಡುವಂತ ಕೆಲಸಗಳನ್ನ ಈ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಮಾಡ್ತಾ ಇರುವಂತದ್ದು. 10 ವರ್ಷ ನಗರಸಭೆ ಬಾಗಲಕೋಟೆ ನವನಗರ SR ಹುಬ್ಳಿ ಏನು ಇಲ್ಲ ಇಲ್ಲಿ. ಯಾವಾಗ ಟೆಂಡರ್ ಆಯ್ತು, ಏನ್ ಡೇಟು, ಇವನು ಯಾರು ಟೆಂಡರ್ ಗುತ್ತಿಗೆದಾರ ಇದ್ದಾನೆ, ಅವ್ನಿಗೇನಾದ್ರು GST ನಂಬರ್ ಇದೆಯಾ, ಅದೆಲ್ಲ ಇಲ್ಲಿ ಮೆನ್ಷನ್ ಆಗಿರ್ಬೇಕು. ಈ ಚೀಟಿಲಿ ಏನೂ ಮೆನ್ಷನ್ ಆಗಿಲ್ಲ. ಬರೀ ಒಂದು ಖಾಲಿ ಚೀಟಿ 10 ರೂಪಾಯಿ ಅಂತ ಒಂದು ಟೋಕನ್ ಮಾಡಿಸ್ಕೊಂಡು ಇಲ್ಲಿರೋರ ಹತ್ರ ಎಲ್ಲ 10 ರೂಪಾಯಿ ವಸೂಲಿ ಮಾಡುವಂತ ಕೆಲಸಗಳು ನಡೀತಾ ಇದಾವೆ. ಇದ್ರ ಮಾಲೀಕರು ಯಾರಿದ್ದಾರೋ ಈ ಕೂಡಲೇ, ಆಮೇಲೆ ನಗರಸಭೆಯವರು ಈ ರೀತಿ ವಸೂಲಿ ಮಾಡೋಕ್ ಬಿಡದಲೆ ನೇರವಾಗಿ ನೀವೇ ಇಲ್ಲಿ ಯಾವ ರೀತಿ ಆದಂತಹ ಮೂಲಭೂತ ಸೌಕರ್ಯಗಳು, ಬೇರೆ ಏನು ಕೇಳ್ತಾ ಇಲ್ಲ, ಒಂದು ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಮತ್ತೆ ಏನು ರೂಫ್ ಶೆಲ್ಟರ್ ಬರಬೇಕು. ಇಲ್ಲಿರೋರ್ಗೆ ಒಂದು ನೆರಳು ಮಾಡುವಂತ, ಅಟ್ಲೀಸ್ಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ತಾತ್ಕಾಲಿಕವಾದ್ರೂ ಒಂದು ಶೆಲ್ಟರ್ ಅನ್ನ ನಿರ್ಮಿಸಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹವನ್ನ ಮಾಡುತ್ತೆ. ನಾಳೆ ದಿನ ಈ ಸ್ಥಳೀಯರು ಜವಾದಾರ್ ಸಂತೋಷ್, ನೀವೆಲ್ಲ ನಗರಸಭೆಗೆ ಒಂದು ಪತ್ರ ಬರೀರಿ ನಾಳೆನೆ. ಇಲ್ಲೇನು ಅಕ್ರಮವಾಗಿ ಹಣ ವಸೂಲಿ ನಡೀತಾ ಇದೆ. ನಮ್ಗೆ ಇದನ್ನೇ ಹೇಳ್ಬೇಕು ನೀವು. ನಮ್ಮ ನೋಟದಲ್ಲಿ ನೀನಪ್ಪ ನಾವು ಬರ್ಕತ್ತೀವಿ. ಇಲ್ಲೇ ಅನಾಧಿಕೃತವಾಗಿ ಅಕ್ರಮವಾಗಿ
ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು 10 ರೂಪಾಯಿ ವಸೂಲಿ ಆಗ್ತಾ ಇದೆ ಅಂತೇಳಿ. ಆಮೇಲೆ ಇಲ್ಲಿರೋ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ, ಇದ್ರ ಮೇಲೆ ಈ ಕೂಡಲೇ ಗಮನ ಹರಿಸಬೇಕು ಅಂತೇಳಿ ಒಂದು ಪತ್ರ ಬಂದಿದೆ. ಆಮೇಲೆ ಇದೇನು ಟೋಕನ್ ಇದೆ, ಆ ಟೋಕನ್ ಒಂದು ಫೋಟೋ ಇಲ್ಲಿ ಯಾವುದೇ ರೀತಿಯ ಸರಿಯಾದಂಥ ಮಾಹಿತಿ ಇಲ್ಲ. ಇದರಲ್ಲಿ ಸಿಗ್ನೇಚರ್ ಬೇಡ, ಯಾರು ಗುತ್ತಿಗೆದಾರ ಇದ್ದಾನೆ ಅವ್ನ ಅಡ್ರೆಸ್ ಇರಬೇಕು, ಅವ್ನು GST ನಂಬರ್ ಇರಬೇಕು. ಈ ರೀತಿಯಾದಂಥದ್ದು ಯಾವುದೂ ಇಲ್ಲ ಇದರಲ್ಲಿ. ಇದು ಒಂದು ರೀತಿಯಾದಂಥ ಅನಧಿಕೃತವಾದಂಥ ಚೀಟಿ. ಅಕ್ರಮ ಮಾಡೋದಕ್ಕೆ ಇದನ್ನ ನಗರಸಭೆಯವರು ಬಳಸ್ತಾ ಇರ್ಬೋದು. ಇದನ್ನ ಅಕ್ರಮ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ. ಎಷ್ಟು ಅಂಗಡಿ ಇದೆಯಪ್ಪ ಇಲ್ಲಿ? ದಿನ ಎಷ್ಟು ಕಲೆಕ್ಷನ್ ಮಾಡ್ತೀಯ? 1012 ಒಂದು ದಿನಕ್ಕೆ 1200 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. 1200 ರೂಪಾಯಿ ಕಲೆಕ್ಷನ್ ಮಾಡಿದವ್ರಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಅನ್ನುವಂತ ಜ್ಞಾನ ಬೇಡವಾ ನಗರಸಭೆಯವ್ರಿಗೆ? ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಪ್ಪ ಕಲೆಕ್ಷನ್? 18 ವರ್ಷ. ಸತತವಾಗಿ 18 ವರ್ಷಗಳಿಂದ ಜನರಿಗೆ ದೋಖಾ ಮಾಡ್ತಾ ಇರುವಂತ ನಗರಸಭೆ ಇದು. ಇಲ್ಲಿನ ನಗರಸಭೆಗೆ ನೋಡಪ್ಪ 18 ವರ್ಷ ಅಂತ ಹೇಳಿದ್ದಾರೆ. ಫೋನ್ ಮಾಡಬೇಕು, ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಲೈನಲ್ಲಿ ಬಂದ್ರೆ ತಗೊಂಡ್ಬಿಡಿ ಕಮಿಷನರ್. ನಂಗೆ ಪ್ರಶ್ನೆ ಮಾಡಿ ತಗೊಳ್ಳಿ, ಲೈನ್ ಬಂದ್ರೆ ತಗೊಳ್ಳಿ. ಏನ್ ಸುಡ್ತಾ ಇದೆ, ಕೈ ಕಾಲು ಮಗ ಎಲ್ಲ ಸುಡ್ತಾ ಇದೆ. ಇರುವಂತವ್ರು ನಿಲ್ಲಿಸ್ಬೇಕು ಇಂಥದ್ದನ್ನು ಕಟ್ಟೋದು. ಕಟ್ಬೇಡಿ ಯಾರು. ಆಮೇಲೆ ನೀವು ಅನ್ಕೋತೀರಾ KRS ಅವ್ರು ಇವತ್ತು ಬಂದಿದ್ದೀರಾ, ನಾಳೆ ನಮ್ ಜೊತೆ ಇರ್ತೀರೋ ಇಲ್ವೋ ಹೆಂಗೆ ಅಂತ. ಸ್ಥಳೀಯರು ಇದಾರೆ, ನಾಯಕರು, ಅವ್ರ ನಂಬರ್ಗಳನ್ನ ಕೊಡ್ತೀವಿ, ನೀವು ನಿಲ್ಸಿ. ಇದೆ ಅಲ್ವಾ? ಸಮಸ್ಯೆ ಆದ್ರೆ ಫೋನ್ ಮಾಡಿ ಹೇಳ್ಬೇಕು. ಈ ಸಮಸ್ಯೆಗಳ ಬಗ್ಗೆ ನೀವೆಲ್ಲ ಸೇರಿ ಧ್ವನಿ ಆಗ್ಬೇಕು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಷ್ಟೆಲ್ಲ ಕಿಚ್ಚಾಡ್ಕೊಂಡು ಅಚ್ಚಾಡ್ಕೊಂಡು ಯಾಕೆ ರಾಜಕೀಯ ಪಕ್ಷವನ್ನು ಕಟ್ಟಿದೀವಿ? ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು, ಈ ರೀತಿ ಅಕ್ರಮಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡ್ತಾ ಇರೋದು. ನೀವುಗಳೇ ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಈಗ ನೀವ್ಯಾರಪ್ಪ 1000 ರೂಪಾಯಿ ವ್ಯಾಪಾರ ಮಾಡ್ತೀರೇನ್ರಪ್ಪ? ನೋಡಿ, ಇವರು 1000 ರೂಪಾಯಿ ಒಂದಿನಕ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ಮೋಸ, ವಂಚನೆ. ವ್ಯಾಪಾರಸ್ಥರು ಮಾಡ್ತಾ ಇರೋ ವಂಚನೆ ಇದು. ನೇರ ನಗರಸಭೆಯವರು ಲೂಟಿ ಮಾಡ್ತಾ ಇರುವಂತದ್ದು. ಇದನ್ನೆಲ್ಲ ನಿಜವಾಗ್ಲೂ ಬರೀ ಆಮೇಲೆ ನಂಬರ್ ಇದೆ, ಇಟ್ಕೊಳ್ಳಿ. ಇವ್ರೆ ಸಮಸ್ಯೆಗಳಾಯ್ತು ಅಂದ್ರೂ ಫೋನ್ ಮಾಡಿ. ಅಲ್ಲ ಸಂತೋಷ್ ಅವರ ಇವೆಲ್ಲ ನಂಬರ್, ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದೀರಿ. ಆಮೇಲೆ ಇನ್ನೊಂದ್ಸಲ ಹಿಂಗೆ ಬಂದ್ರೆ ಅವರು ಪೊಲೀಸ್ಗೆ ಹಿಡಿದುಕೊಡಿ ಅವ್ರನ್ನ ಇವ್ರನ್ನ ಪೊಲೀಸ್ ಹಿಡಿದುಕೊಡಿ. ಯಾವ್ದು GST ಇಲ್ಲದ ಒಂದು ಚಿತ್ರ ತಂದಿದೆ ಅಂದ್ಬಿಟ್ಟು ಪೊಲೀಸ್ ಕೊಡಿ. ಈ ಚೀಟಿ ಬಳಸಂಗಿಲ್ಲ, ಅದರಲ್ಲಿ GST ನಂಬರ್ ಇರಬೇಕು. ಯಾರು ಕಾಸು ಕೊಡಬೇಡಿ. ಇನ್ಮೇಲೆ ಅಡ್ರೆಸ್ ಇಲ್ಲ, ಯಾರು ನಮಸ್ಕಾರ. ಹಲೋ ನಮಸ್ಕಾರ, ಜೀವನ್ ಅಂತ KRS ಪಕ್ಷದ ಜಾಯಿಂಟ್ ಸೆಕ್ರೆಟರಿ ಮಾತಾಡ್ತಾ ಇರೋದು. ಇಲ್ಲಿ ವಲ್ಲಭಾಯ್ ಚೌಕದಲ್ಲಿ ಮಾರ್ಕೆಟ್ ಇದೆಯಲ್ಲ, ಈ ಮಾರ್ಕೆಟ್ ಅಲ್ಲಿ ಹಳೆ ಪೋಸ್ಟ್. ಇಲ್ಲಿ ನಗರಸಭೆಯಿಂದ ದಿನ 10 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರಿಂದ. ಈಗ 10 ಈಗ ಒಂದು ನಿಮಿಷ 10 ರೂಪಾಯಿ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಮಾಡಬೇಕು ಅಂತ ಇರುವಂತದ್ದು? ಹಾ, ಒಂದು ನಿಮಿಷ. ಎಷ್ಟಿದೆ? ಹಲೋ, ಇವರು ನಾನು ಅದನ್ನ ಹೇಳ್ತಾ ಇದ್ದಿದ್ದು, ಇವರು 10 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಕೇಳಿ ಒಂದು ನಿಮಿಷ. ಇವ್ರೆ ಈಗ ಇವರು 18 ವರ್ಷದಿಂದ ಈ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಹಲೋ, ಇವರು ಹೇಳಿದ ಪ್ರಕಾರ 18 ವರ್ಷದಿಂದ ಈ ರೀತಿ ವಸೂಲಿ ಮಾಡ್ತಾ ಇದೀವಿ. ದಿನ 10 ರೂಪಾಯಿ ಕೊಡ್ತಾ ಇದ್ದು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಈಗ 5 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಅದು 18 ವರ್ಷದಿಂದ ನಿಮ್ಗೆ ಇದು ಗಮನಕ್ಕೆ ಬಂದಿಲ್ವಾ? ಸರಿ, ನಿಮ್ಗೆ 2 ವರ್ಷದಿಂದ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದು? ಯಾವ ರೀತಿ ಸರ್ ಇದು? ಇಷ್ಟು ದೊಡ್ಡ ಅಕ್ರಮನ ದಿನಕ್ಕೆ 1200 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ನೀವು ಕಮಿಷನರ್ ಆಗಿ 2 ವರ್ಷ ಆಗಿದೆ, ಇದು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇಲ್ಲಿ ಅವನು ಚೀಟಿ ಕೊಡ್ತಾ ಇದ್ದಾನೆ, ಇದರಲ್ಲಿ ಗುತ್ತಿಗೆದಾರನ ಹೆಸರಿಲ್ಲ, ಅವನ ಅಡ್ರೆಸ್ ಇಲ್ಲ, ಅವನ GST ನಂಬರ್ ಇಲ್ಲ. ಅಲ್ಲ, ಈಗ ಫ್ರಾಡ್ ಆಗಿದೆ. ಈಗ ನಾವು ಇವನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ. ಅಲ್ಲಿ ಈ ಕ್ಷಣನೇ ಮಾತಾಡ್ಬೇಕು. ಆಮೇಲೆ ಇವ್ರಿಗೆ ಇವಾಗ ಯಾವ ರೀತಿಯಾಗಿ ಮಾಡಿಸ್ಕೊಡ್ತೀರಾ? ಇವ್ರಿಗಾಗಿರುವಂತ ನಷ್ಟನ? ಹೌದು, ಎಲೆಕ್ಷನ್ ಅಲ್ಲಿ ಇದ್ದೀರಾ, ನಾವು ಪ್ರಚಾರದಲ್ಲೇ ಇದ್ದೀವಿ. ಈಗ ಮಾರ್ಕೆಟ್ ಅಲ್ಲಿ
ಇವ್ರಿಗಾಗಿರುವಂತ ವ್ಯಾಪಾರಿ ಅಲ್ಲಲ್ಲ, ಈಗ 2 ವರ್ಷ, ಈಗ ನೀವು ಬಂದು 2 ವರ್ಷ ಆಯ್ತು. 2 ವರ್ಷದಿಂದ ವ್ಯಾಪಾರಿಗಳಿಗಾಗಿರುವಂತ ನಷ್ಟನ ಯಾರು ಕಟ್ಕೊಡ್ತಾರೆ? ಈಗ ಅನಧಿಕೃತವಾಗಿ ಇಸ್ಕೊಂಡ್ರೆ ಹಣನ ಯಾರು ವಾಪಸ್ ಕೊಡ್ತಾರೆ? ಈಗ ನೋಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ಇದನ್ನ ಫಾಲೋ ಅಪ್ ಮಾಡ್ತಾರೆ. ಅವನಿಗೇನಿದೆ, ಈ ಕೂಡಲೇ ಅವನನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು. ಅವನೆಂತ ಗುತ್ತಿಗೆದಾರ ಆಗಿದ್ರು ಈ ಕೂಡಲೇ ಅವನನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು. ಇಲ್ಲಿ ಏನು ವ್ಯಾಪಾರಸ್ಥರಿಂದ ವಸೂಲಿ ಆಗಿದೆ ಅದನ್ನ ವಾಪಸ್ ಕೊಡಿಸುವಂತ ಕೆಲಸ ಆಗಬೇಕು. ಹಲೋ, ಇದು ಇವನು ಒಂದ್ ರೀತಿ ಅಯೋಗ್ಯ ಇರಬೇಕು ಕಮಿಷನರ್. ಅರ್ಧಕ್ಕೆ ಫೋನ್ ಕಟ್ ಮಾಡಿದ್ದಾನೆ. ಆಮೇಲೆ ಕೇಳ್ಕೊಳ್ಳಿ ಇಲ್ಲಿ. ಹಲೋ, ದಯಮಾಡಿ ಎಲ್ಲರೂ ಬರ್ರ ಈ ಕಡೆ. ಸ್ವಲ್ಪ ಇರಯ್ಯ, ಇದನ್ನ ಅರ್ಧ ಬಿಸಾಕ್ಬಿಡ್ತೀನಿ. 5 ರೂಪಾಯಿ ಅಂತ ಹೇಳ್ತಾವ್ರೆ, ಕೊಡ್ಬೇಕಾ ನಿಂಗೆ? ಮುಚ್ಚು ಬಾಯ್. ಎಲ್ಲರ ಹತ್ರ 5 ರೂಪಾಯಿ ಅಷ್ಟೇ ಕೊಡ್ಬೇಕಂತ ನಿಂಗೆ. ಅದು ರೂಲ್ಸ್ ಇರೋದು. ಇದು 18 ವರ್ಷದಿಂದ ಕೊಡ್ತಾ ಇದೀನಂತೆ. ದಯಮಾಡಿ ಕೇಳಿಸ್ಕೊಳ್ಳಿ. ಇವನೇನಾದ್ರು ಧಮಕಿ ಹಾಕಿದ್ರೆ ನಮ್ಮವ್ರಿಗೆ ನಂಬರ್ ಕೊಡ್ತೀವಿ, ಇಲ್ಲ ಪೊಲೀಸ್ ಅವ್ರನ್ನ ಕರ್ಸಿ ನೀವು ಕೊಡ್ಬೇಕ. ನಡ್ಸ ಬಿಡಪ್ಪ, ಬರ್ಲಿ ಎಲ್ಲಾರು ಕರ್ಸಿ ನೋಡ್ರಿ. ನಿಮ್ಮಾಗ ಎಲ್ಲ ಹೋಗ್ಬಿಟ್ಟೆ ಎಲ್ಲ ಕರೀರಪ್ಪ. ಅವನು ಏನು ಅಂಡ ಆಯ್ತಾ ಅಯೋಗ್ಯಂಗೆ? ಬಿಡ ಬಿಡ, ಅವ್ರು ಕೆಲಸ ಮಾಡುವ. ಇರ್ಲಿ ಬಿಡ, ಇರ್ಲಿ ಇರ್ಲಿಲ್ಲ, ಅವ್ರೇನ್ ಮಾಡಕ್ಕಾಗಲ್ಲ. ಅದು ಕಾಂಟ್ರಾಕ್ಟರ್, ಆ ಪೊಲೀಸರಿಗೆ ಅದು ನೋಡ್ಕೊಂತಾರೆ. ಕಮಿಷನರ್ಗೆ ಹೇಳಿದ್ವಿ, ಕಮಿಷನರ್ ಮಾಡ್ತಾರೆ. ಈಗ ಇವರು ಅವರ ಕೆಲಸ ಮಾಡೋರು ಪಾಪ ಇದು ಮಾಡ್ಲಿ ಅಷ್ಟೇ. ಅವರು ಹೋಗ್ಲಿ ಬಿಡ, ಅವ್ರು ಹೋಗ್ಲಿ, ಅವ್ರು ಬೇಕಾಗಿಲ್ಲ. ಅವ್ರು ತಗೊಂಡ್ ಬಿಡ್ರೆ, ಅವ್ರು ಹೋಗ್ಲಿ. ನೀವು ಈಗ ಇದು ಮಾಡಷ್ಟೇ, ಅವ್ರು ಹೋಗ್ಲಿ ಬಿಡಿ. ಈಗ ಜನ ನಮಗೆ ಇವ್ರಿಗೆ ಹೇಳ್ಬೇಕಷ್ಟೇ. ಗೊತ್ತಾಗ್ಲಿಲ್ವಾ? ಇವರು ತಿಳ್ಕೊಬೇಕಷ್ಟೇ. ಎಲ್ಲ ನಿಮ್ಮ ಹತ್ರ ಇಸ್ಕೋಬೇಕಾಗಿದೆ. ಇದು 5 ರೂಪಾಯಿ 18 ವರ್ಷದಿಂದ 10 ರೂಪಾಯಿ ಕೊಡ್ತಾ ಇದ್ದೀನಂತೆ ಅಲ್ವಾ? ಇವೆಲ್ಲ ಹಿರಿಯರಿದ್ದೀರಾ? 30 ವರ್ಷ ಅಲ್ಲ, ಇವನು ಗುತ್ತಿಗೆ ತಗೊಂಡು 18 ವರ್ಷ ಆಯ್ತಂತೆ. ಸತತವಾಗಿ 18 ವರ್ಷದಿಂದ ದಿನಕ್ಕೆ 10 ರೂಪಾಯಿ ಕೊಡ್ತಾ ಇದ್ದೀರಾ. ನೀವು ಹಿರಿಕರು ಕೈಗೆಲ್ಲ ಮುಗಿಬಾರ್ದು. 1200 ರೂಪಾಯಿ ಒಂದು ದಿನಕ್ಕೆ ಅವನಿಗೆ ಕಲೆಕ್ಷನ್. ಅವನೆಲ್ಲ ಮಾಲೀಕ ಕೂತವನೆ. ನೀವೆಲ್ಲ ಬಿಸಿಲಲ್ಲಿ ಒಣಗ್ತಾ ಇದ್ದೀರಾ. ಬಿಸಿಲು ಬಂದ್ರು ವ್ಯಾಪಾರ ಮಾಡ್ತೀರಾ, ಮಳೆ ಬಂದ್ರು ವ್ಯಾಪಾರ ಮಾಡ್ತೀರಾ. ಇದು ಮುಳುಗಿರೋ ಪ್ರದೇಶ ಅಂತ ಹೇಳ್ತಾರೆ. ಮುಳುಗಿರೋ ಪ್ರದೇಶದಲ್ಲಿ ಅನಧಿಕೃತವಾಗಿ ಇವತ್ತು ನಗರಸಭೆ ಕಮಿಷನರ್ಗೆ ನಾವು ಹೇಳಿದ್ದೀವಿ. ಹಲೋ, ಯಾರು ಮಾತಾಡ್ತಾ ಇರೋದು? ಕಮಿಷನರ್ ಅವ್ರು ಮಾತಾಡ್ತಾರೆ. ಏನ್ ಯಾರು ತಾವು? ಮಂಜುನಾಥ್ ಬಾದಾಮಿ ಸರ್. ಅಲ್ಲ, ನಾವು ಈಗ KRS ಪಕ್ಷದವರು ಜಾಯಿಂಟ್ ಸೆಕ್ರೆಟರಿ ಜೀವನ್ ಅಂತ ಮಾತಾಡ್ತಾ ಇರೋದು. ಇವ್ರು ಯಾರೋ ಕೊಟ್ಟರು ಫೋನ್ ಮಾತಾಡಿ ಅಂತ. ಯಾರು ಅಂತ ನನಗೆ ಗೊತ್ತಾಗಿಲ್ಲ. ನೀವು ಪರಿಚಯ ಮಾಡ್ಕೊಳ್ಳಿ. ಏನು ನೀವು ಅಂತ ಕೊಟ್ಟರು ನಮಗೆ ಫೋನು? ಸರಿ ತಗೊಳಪ್ಪ. ಇವ್ರು ಯಾರು ಏನು ಗೊತ್ತಿಲ್ಲ. ಈಗ ಕಮಿಷನರ್ಗೆ ಹೇಳಿದೇವೆ, ಕಮಿಷನರ್ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಹತ್ರ ನಾವು ಮಾತಾಡಿದ್ದೀವಿ. ಇವನು ಯಾರೋ ಮಾಡ್ತಾ ಇರೋಂಥದ್ದು ಅನಧಿಕೃತ. 5 ರೂಪಾಯಿ ತಗೋಬೇಕು, ನಿಮ್ಮ ಹತ್ರ 10 ರೂಪಾಯಿ ವಸೂಲಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೊಸ ಟೆಂಡರ್ ಆಗೋವರೆಗೂ ಯಾರಿಗೂ ನೀವು ಹಣ ಅವ್ರ ಮಾಲಕರು ಅಂತ ಹೇಳ್ತಾ ಇಲ್ವಲ್ಲ, ಅದನ್ನ ಹೇಳಕ್ ಕೇಳ್ಬೇಕು ನನ್ಗೆ. ಹಲೋ, ಕ್ಯಾನ್ವಾಸ್ ಮಾಡ್ತಾ ಇಲ್ಲ. ಇಲ್ಲಿ ಯಾರೋ ಬಂದು ಚೀಟಿ ತಗೊಂಡ್ಬಂದು 10 ರೂಪಾಯಿ ಅಂತ ಚೀಟಿ ಕೊಟ್ಟು ಇಲ್ಲಿ ವ್ಯಾಪಾರಸ್ಥರ ಹತ್ರ 10 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಅವರು. ನಿಮ್ ಕಮಿಷನರ್ ಹೇಳಿದ್ರು. ಈಗ ಒಂದ್ ನಿಮಿಷ ಕಮಿಷನರ್ ಏನ್ ಹೇಳಿದ್ರು? ಮಾತಾಡ್ರೆ ಮಾಲಕ್ ಅವರು. ಈಗ ನಿಮ್ಮ ಕಮಿಷನರ್ ಇದಾರಲ್ಲ, ನಗರಸಭೆ ಕಮಿಷನರ್, ಅವ್ರ ಹತ್ರ ಮಾತಾಡಿದ್ವಿ. ಅವರು 10 ರೂಪಾಯಿ ಎಲ್ಲ 5 ರೂಪಾಯಿ ವಸೂಲಿ ಮಾಡಬೇಕು ಅಂತ ಹೇಳಿದ್ರು. ಈಗ ನಾವು ಅವ್ರಿಗೆ ಹೇಳಿದೀವಿ ಸ್ಥಳ ಎಲ್ಲಿ ಏನು ಅಂತ ಎಲ್ಲ ಹೇಳಿದೀವಿ. ಈಗ ಅವರು 5 ರೂಪಾಯಿ ವಸೂಲಿ ಮಾಡಬೇಕು ಈ ಸ್ಥಳಕ್ಕೆ ಅಂತ ಹೇಳಿದ್ದಾರೆ. ಈಗ ಆದೇಶ ಪತ್ರ ನಿಮ್ಗೆ 10 ರೂಪಾಯಿ ಅಂತ ಇದೆಯಾ? ಈಗ ಆದೇಶ ಪತ್ರ ಇದ್ರೆ ನೀವು ಹೋಗಿ ಕಮಿಷನರ್ ಹತ್ರ ಕೂತ್ಕೊಂಡು ಇಲ್ಲಿ ಎಲ್ಲಾ ವ್ಯಾಪಾರಸ್ಥರು ಮುಂದೆ ನಮ್ಗೆ ಅವರು ಹೇಳಿದ್ದಾರೆ 5 ರೂಪಾಯಿ ಅಂತ. ಅವ್ರು ಯಾವ ರೀತಿ ಹೇಳಿದ್ರು? ಆಮೇಲೆ ನೀವೇನೋ ಒಂದು ನಾವು ಬರ್ತೀವಣ್ಣ ಇಲ್ಲಿ ನೀವು
ನಾವು ಬರೋಣ. ಈಗ ಕಂಡೀಷನ್ಸ್ ಇದಾವೆ, ಇಲ್ಲಿ ಏನೇನು ಕಂಡೀಷನ್ ಇದಾವೆ ಅಂತ ಹೇಳಿದ್ರೆ ನಾನು ಹೇಳ್ಬೇಕಾಗುತ್ತೆ. ಈಗ ನೀವು ಚೀಟಿ ಕೊಟ್ಟಿದ್ದೀರಲ್ಲ, ಆ ಚೀಟಿ ಕಂಡೀಷನ್ ಅಲ್ಲಿ ಏನಿರ್ಬೇಕು ಗೊತ್ತಾ? ನಿಮ್ಮ ಕಂಪ್ನಿ ಹೆಸರಿರ್ಬೇಕು. ಹಾ, ಟೆಂಡರ್ ಹಾಕ್ಬೇಕಾದಾಗ ದಿನಕ್ಕೆ 1200 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? GST ನಂಬರ್ ಇರಬೇಕು. GST ನಂಬರ್ ಹಾಕಿಲ್ಲ. ಎಲ್ಲ ರೂಲ್ಸ್ ಇದೆ, ಎಲ್ಲ ತಕ್ಷಣ. ಹೌದು. ಈಗ ಆಮೇಲೆ ಇನ್ನೊಂದು ಕಾನೂನು ಪ್ರಕಾರ ಇನ್ನೊಂದಿದೆ, ಇಲ್ಲಿರುವಂತ ವ್ಯಾಪಾರಸ್ಥರಿಗೆ ನೀರಿನ ಸೌಲಭ್ಯ ಇಲ್ಲ, ಶೌಚಾಲಯಕ್ಕೆ ಕಾಸು ಕೊಡ್ತಾವ್ರೆ, 5-10 ರೂಪಾಯಿ ವಸೂಲಿ ಮಾಡ್ತಾ ಇದ್ದೀರಾ. ಅವ್ರು ಕಾಸು ಕೊಡ್ತಾವ್ರಲ್ಲ, 5 ರೂಪಾಯಿ 10 ರೂಪಾಯಿ ಕೊಡ್ತಾ ಇದಾರಲ್ಲ. ಬಳಸ್ತಾ ಇದ್ರು ಉಚಿತವಾಗಿರ್ಬೇಕದು. ಮಾಡ್ಸೋಣ. ಈಗ ತೊಳ್ರಿ, ಇವ್ರ ಹತ್ರ ಏನ್ ಮಾತಾಡೋದು? ಅವ್ರಿಗೆ ಏನ್ ಬೇಕೋ ಅವ್ರು ಹೇಳ್ಕೊತಾರೆ. ಅವ್ರ ವ್ಯಾಪಾರಸ್ಥರು, ಅವರು ವ್ಯಾಪಾರ ಮಾಡಕ್ ಬಂದ್ರೆ ನೀವು ಕಷ್ಟಪಟ್ಟು ಅವ್ರ ಎಸಿ ರೂಮಲ್ಲಿ ಕೂತು ವಸೂಲಿ ಮಾಡ್ತಾರೆ. ಇದ್ರ ಮೇಲೆ GST ನಂಬರ್ ಇರಬೇಕು, 5 ರೂಪಾಯಿ ಕೊಡಬೇಕು. 5 ರೂಪಾಯಿ ಮೇಲೆ ನೀವು ಕೊಡಬೇಡಿ, ಅವ್ರಿಸ್ಕೊಳ್ಳಿಲ್ಲ ಬೇಡ ಅಂತ ಹೇಳಿ. ನಿಮ್ಮನ್ನ ಹೆಸರಂತೂ ಆಗಲ್ಲ. ಕಮಿಷನರ್ ಹತ್ರ ಮಾತಾಡಿದೀವಿ, ಪತ್ರ ಕೊಡ್ತೀವಿ. ಸಾಧ್ಯ ಆದ್ರೆ ನೀವು ಶ್ರೀನಿವಾಸ್ ಅವ್ನೇನ್ ಹೇಳ್ಕೊಳ್ಳಿ. ಇವರು ಬರ್ತಾರೆ, ಅಭ್ಯರ್ಥಿ ಬರ್ತಾರೆ, ಎಲ್ಲ ನೀವು ಜೊತೆ ಹೋಗಿ ನಗರಸಭೆಗೆ ಒಂದು ಪತ್ರ ಕೊಟ್ಟು ಬಿಸಿಲಲ್ಲಿದ್ದೀವಿ ಉಚಿತ ಮಾಡಿ ಅಂತಾರೆ ಹೇಳೋಣ. 5 ರೂಪಾಯಿ 10 ರೂಪಾಯಿ ಅಲ್ಲ, ನೀವು ಈ ಮೇಲ್ಛಾವಣಿ ಹಾಕ್ಸೋವರ್ಗು ಉಚಿತವಾಗಿ ನಮಗೆ ಬಿಟ್ಕೊಡ್ಬೇಕು ವ್ಯಾಪಾರಸ್ಥರಿಗೆ ಅಂತ ಕೇಳ್ಕೋಬೇಕು. ನಾವು ಅದೇ ರೀತಿ ಪತ್ರ ಬರೀತೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಮೇಲ್ಛಾವಣಿ ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ ಇದಾದ್ಮೇಲೆ ದುಡ್ಡು ವಸೂಲಿ ಮಾಡಬೇಕು. ನಾವು ಕಟ್ತೀವಿ ಕಡ್ಡಾಯ ಅಂತ ಹೇಳುವಂತ ಕೆಲಸ ನೀವು ಮಾಡಿ. ಧೈರ್ಯ ತೋರಿಸಿ. 10-15 ವರ್ಷದಿಂದ ಇವ್ರು ವಸೂಲಿ ಮಾಡ್ತಾ ಇದಾರೆ. ಹಣ ಏನಾಗ್ತಾ ಇದೆ ಆಯ್ತಾ? ನೀವು ನಮ್ಮ ಜೊತೆ ಬಂದ್ರೆ ನಿಮ್ಗೆ ಏನ್ ಸಿಗ್ಬೇಕು ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ಅದ್ರಲ್ಲಿ ಯಶಸ್ವಿ ಆಗೋಣ. ಆಮೇಲೆ ಇವ್ರು ಯಾರೋ ಬಂದ್ರು ಹೋದ್ರು, ನಿಮ್ ವ್ಯಾಪಾರಕ್ಕೇನೋ ಆಗ್ಬಿಡುತ್ತೆ, ಆ ತರದ್ದು ಏನೂ ಆಗಲ್ಲ. ಬಿಡ್ಬಾರ್ದು. ಮುಂದೆ ಬನ್ನಿ. ಆಮೇಲೆ ನಾನು ಸ್ಥಳೀಯ ಅಲ್ಲ ಅಂತ ಅನ್ಕೊಂಡಿರ್ತೀರಾ. ನಾನು ಸ್ಥಳೀಯ ಅಲ್ಲ ಅಂದ್ರೂ ಜಮಾದಾರು, ಇಲ್ಲೇ ಸ್ಥಳೀಯರು. ಸಂತೋಷ ನಿಮ್ಗೆ ಏನಾರ ನಂಬರ್ ತೋರಿ ಮಾಡ್ತೀವಿ. ಆಯ್ತಾ? ಇದು ಗಲಾಟೆ ನಾವು ಪ್ರಯತ್ನ ಮಾಡೋಣ. ನಂಬರ್ ಜೊತೆಲಿ ಸರಿನಾ? ಯಾರಿಗ ಹಾಕೋದು ಆಯ್ತಾಯ್ತು. ಕೊಡ್ಬೇಡಮ್ಮ, ಕೊಡ್ಬೇಡ್ರಿ ಯಾರು ದುಡ್ಡು ಕೊಡ್ಬೇಡಿ. ನೋಡೋಣ ಅದೇನಾಗ್ಬಿಡ್ತದೆ.